ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸರ್ ಮತ್ತು ಬೆಂಗಳೂರಿನಲ್ಲಿ ಪರ್ಮನೆಂಟ್ ಒಂದು ಏನೋ ದಂಧೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸರಿ ಏನಾಗಿದೆ, ಕೆಲವರಿಗೆ ಪರ್ಮಿನೆಂಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ಪರ್ಮಿನೆಂಟ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಯಾರಿಗೆ ಪರ್ಮಿನೆಂಟ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಆಫೀಸು ಇಲ್ಲೊಂದು ಗಾಡಿ ನಿಲ್ಸ್ಕೊಂಡಿದ್ದೀವಿ, ವ್ಯಾಪಾರ ಮಾಡ್ತೀವಿ, ಇಲ್ಲಿ ಪರ್ಮಿನೆಂಟ್ ನನಗೆ ಕೊಡಲ್ಲ, ನಮ್ಮ ಯೂನಿಯನಿಗೆ ಕೊಡಲ್ಲ. ಓಕೆ. ಯಾರ ಹತ್ರ DL ಇರುತ್ತೆ, ಒಂದು ಕಮರ್ಷಿಯಲ್ ಬ್ಯಾಡ್ಜ್ ಇರುತ್ತೆ, ಆಟೋ ಟ್ಯಾಕ್ಸಿದು, ಅವ್ರಿಗೆ ಸರ್ಕಾರ ಒಂದು ಪರ್ಮಿಟ್ ಕೊಡುತ್ತೆ. ಒಬ್ಬ ಮನುಷ್ಯ ಎಷ್ಟು DL ಮಾಡ್ಕೊಳಕ್ಕಾಗತ್ತೆ? ಒಬ್ರಿಗೆ ಒಂದು ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಅನ್ನೋದಿಲ್ಲ, ಎಂಥದ್ದು ಇಲ್ಲ. ಪರ್ಮಿಟು ನಾವು ಅಂದ್ಕೊಂಡ್ವಿ 40,000 ಬಿಡ್ತಾರೆ ಅಂತೇಳಿ. ಸರ್ಕಾರ ಏನು ನಿಗದಿ ಮಾಡ್ತು, ಈಗ ಬೆಂಗಳೂರು 5 ಭಾಗ ಆಗ್ತಾಯಿದೆ ಆಗುತ್ತೆ. ಈ ವರ್ಷಕ್ಕೆ 20,000 ಪರ್ಮಿಟ್ ಮಾತ್ರನೇ ಕೊಡ್ತಾ ಇರೋದು. ಅದು ಯಾರಿಗೆ ಕೊಡ್ತಾ ಇರೋದು? ನಾವು ಮನವಿ ಕೊಟ್ಟಿದ್ದೀವಿ ನಿಜ. ಮತ್ತು ಬೆಂಗಳೂರಿನ ನಾಗರಿಕರು ಏನು ಹೊರಗಡೆ ಸಿಟಿ ಇದೆ, ಅವರು ತುಂಬ ಡಿಮ್ಯಾಂಡ್ ಮಾಡಿ CM ಅವ್ರಿಗೆ, DCM ಅವ್ರಿಗೆ, ಮಿನಿಸ್ಟ್ರಿ ಎಲ್ಲರಿಗೂ ಲೆಟ್ರ್ ಹಾಕಿದ್ದಾರೆ. ನೀವು ಗಾಡಿಗಳ್ಗೆ ನಮಗೆ ಆಟೋಗಳು ಸಿಗ್ತಿಲ್ಲ, ನಾವೆಲ್ಲರೂ ಟ್ಯಾಕ್ಸಿಲಿ ಓಡಾಡೋಕ್ಕಾಗಲ್ಲ, ಏಜ್ ಆಗಿರೋರು ಇರ್ತೀವಿ, ಬೆಂಗಳೂರಿನ ಹೊರಗಡೆ ನಾವು ಮನೆ ಮಾಡ್ಕೊಂಡಿದ್ದೀವಿ, ನಮಗೆ ಇಲ್ಲಿ ಈ ಕಡೆನೂ ಆಟೋ ರಿಕ್ಷಾಗಳು ಬಂದರೆ ಎಲ್ಪ್ ಆಗುತ್ತೆ ಅಂಥೇಳಿ ಅವ್ರ ಮನವಿಗೆ ಸ್ಪಂದಿಸಿರೋದು ಬಿಟ್ಟರೆ ಇಲ್ಲಿ ಯಾವುದೇ ಒಂದು ಮನವಿಗೆ ಸ್ಪಂದನೆ ಇಲ್ಲ. ಮತ್ತು ಏನು LPG ವೆಹಿಕಲ್ ಇತ್ತು, ನೀವೆಲ್ಲರಿಗೂ ಗೊತ್ತಿರಬೇಕಾದ್ರೆ CNG ಬಂತು. LPGಗೂ CNGಗೂ ಚಾಲಕರು ಸ್ವಲ್ಪ ಇನ್ಕಮಲ್ಲಿ CNG ಪರವಾಗಿಲ್ಲ ಅಂಥೇಳಿ ಎಲ್ಲ ಚಾಲಕರು ಈಗ ಹೊಸ ಗಾಡಿಗೆ ಹೋಗ್ತಾ ಇದ್ದಾರೆ. ಇದನ್ನು ಬಂದಂಥ ಈಗ ನಮ್ಮಲ್ಲಿರುವಂಥ ಎಲ್ಲ ಚಾಲಕರು ಆ ಗಾಡಿಗಳನ್ನ ಬಿಟ್ಟು ಈ ಗಾಡಿಗಳನ್ನ ತೊಗೋಬೇಕಾದ್ರೆ ಸರ್ಕಾರ ನಿಗದಿ ಮಾಡಿರೋದು 500 ರೂಪಾಯಿ ಪರ್ಮಿಟು ಬೇಕಾ ಬೇಡವಾ ಚಾಲಕರೇ ತೀರ್ಮಾನ ಮಾಡಬೇಕು. ಕಾರ್ಗೆ ಯಾವುದೇ ಪರ್ಮಿಟ್ ಲಿಮಿಟ್ ಇಲ್ಲ. ಈಗ ನಮ್ಮ ಜೊತೆ ಅವರು ಬಿಸ್ನೆಸ್ ಮಾಡ್ತಾವ್ರೆ. 2 ವೀಲರ್ಗೆ ಯಾವುದೇ ಪರ್ಮಿಟ್ ಲಿಮಿಟ್ ಇಲ್ಲ ಅಂತೆ, ಕಾರ್ಗೆ ಯಾವುದೇ ಪರ್ಮಿಟ್ ಲಿಮಿಟ್ ಇಲ್ಲ. ಎಷ್ಟು ಬೇಕಾದರೂ ಕಾರ್ನ ತರ್ಬೋದು. ಆಟೋಗಳಿಗೆ ಮಾತ್ರ ಇದ್ಯಾವುದೋ ಪರ್ಮಿಂಟು ಅಂದ ತಕ್ಷಣ ಪರ್ಮಿಟ್ ದಂಧೆ ಅಂತೆ, ಅದಂತೆ, ಇದಂತೆ. ಅಂದರೆ ಏನಾಗಿದೆ ಇಲ್ಲಿ ಸರ್, ಏನಾಗಿದೆ, ಒಂದು ಈ ಸಂಘಟನೆ ಸರ್, ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ಮ ಜೊತೆ ಬೆಂಗಳೂರಿನಲ್ಲಿ ಎಲ್ಲ ಫೈನಾನ್ಸರು ಚೆನ್ನಾಗಿದ್ದಾರೆ, ಎಲ್ಲ ಶೋರೂಮವರು ಚೆನ್ನಾಗಿದ್ದಾರೆ, ಬಜಾಜ್ ಕಂಪ್ನಿಯವರು ಚೆನ್ನಾಗಿದ್ದಾರೆ, TVS ಕಂಪ್ನಿಯವರು ಚೆನ್ನಾಗಿದ್ದಾರೆ. ಇದು ಒಂದು ಮುಷ್ಟಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲೇ ಒಂದು ಕಡೆ ತೆಗೆದ್ರೂ ಯಾರನ್ನ ಬಿಟ್ಟು ಯಾರು ಮಾಡೋಕ್ಕಾಗಲ್ಲ. ಫೈನಾನ್ಸ್ ಕಟ್ಟಬೇಡಿ ಅಂತ ಸುಮಾರು ಜನ ಹೇಳ್ತಾರೆ. ಅದು ಹೆಂಗೆ ಕಟ್ಟಬಾರ್ದು? ಸಾಲ ತೊಗೊಂಡಿರೋದು ಯಾರು? ಇವತ್ತು ಇಷ್ಟು ಜನ ಬೆಂಗಳೂರಿನಲ್ಲಿ ಸ್ವಂತ ಗಾಡಿ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಒಂದು ಲೆಕ್ಕ ಫೈನಾನ್ಸರ್ ಕಡೆಯಿಂದನೇ. ಸಿಬಿಲ್ ಇಲ್ದಲ್ಲೇ ಯಾರಿಗಾದ್ರೂ ಫೈನಾನ್ಸ್ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂದರೆ ಆಟೋ ರಿಕ್ಷಾಗೆ ಮಾತ್ರ. ಯಾಕೆಂದರೆ ಅಷ್ಟು ಪೇಮೆಂಟು ಸಹ 100% ಬರ್ತಾಯಿದೆ. ಚಾಲಕರು ಯಾರೋ ಹೇಳಿದ ತಕ್ಷಣ ಯಾರೂ ಬಂದು ಕಟ್ಟದಲ್ಲೇ ಇಲ್ಲ, ಯಾರೋ ಒಬ್ಬರು ಇಬ್ಬರು ಕಟ್ಟದಲ್ಲೇ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಬೇರೆ ಎಲ್ಲರೂ ಬೆಂಗಳೂರಿನಲ್ಲಿ ತೊಗೊಂಡಂಥ ಸಾಲನ ತೀರಿಸ್ತಾ ಇದ್ದಾರೆ. ನಾವು ಕೇಳ್ಕೊಳೋದಷ್ಟೇ, ಲೀಗಲ್ಲಾಗಿ ಏನೇನು ಆಗಬೇಕು ಅದನ್ನೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ. ಕೆನರಾ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸಿಬಿಲ್ ಯಾರು ಚೆನ್ನಾಗಿದೆ ಅವ್ರಿಗೆ ಬ್ಯಾಂಕಲ್ಲೂ ಸಹ ಲೋನ್ ಸಿಗುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಾಯಿದೆ. ಆದರೆ ಪ್ರಮಾಣ ಕಮ್ಮಿ ಇದೆ. ನೆಕ್ಸ್ಟು ಬೆಂಗಳೂರಿನಲ್ಲಿ ತುಂಬ ಮಹಿಳಾ ಆಟೋ ಚಾಲಕರು ಬರ್ತಾಯಿದ್ದಾರೆ, ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ? ನಿಮಗೆ ಅದು ಗೊತ್ತಿಲ್ವೇನೋ, ಬೆಂಗಳೂರಿನಲ್ಲಿ ಮಹಿಳಾ ಚಾಲಕರಿಗೋಸ್ಕರ ಏನು ನಾವು ಪೀಸ್ ಆಟೋ ಅಂತೇಳಿ ಶುರು ಮಾಡಿದಾಗ ಮೊದಲು ಸ್ಟಿಕ್ಕರ್ ಹಾಕಿದ್ವಲ್ಲ ನನ್ನ ಗಾಡಿ, ಆ ಗಾಡೀಲಿ ಮಹಿಳಾ ಚಾಲಕರಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಆಟೋ ಕಲೀಲಿಕ್ಕೆ ಯಾವುದೇ ₹1 ಚಾರ್ಜ್ ಮಾಡ್ದಲೇ. ಆ ಗಾಡಿಯಿಂದ ಇವತ್ತು ಬೆಂಗಳೂರಿನಲ್ಲಿ 200-250 ಜನ ಚಾಲಕರು, ಮಹಿಳಾ ಚಾಲಕರು ಡ್ರೈವಿಂಗ್ ಕಲ್ತ್ಕೊಂಡು ಇವತ್ತು ಗಾಡಿ ಓಡಿಸ್ತಾ ಇದ್ದಾರೆ. ಇದು ಪ್ರೋತ್ಸಾಹ ಅನ್ನೋದಕ್ಕಿಂತ ನಾವು ಈಗ ನಮ್ಮ ಆಟೋ ಡ್ರೈವರ್ಗಳು ಹೇಳ್ತಾರೆ, ಏನೋ ಮಹಿಳಾ ಡ್ರೈವರ್ ಜಾಸ್ತಿ ಆಗಿ ಎಲ್ಲೋಡ್ರು ಅವರೇ ಕಾಣ್ತಾರೆ ಅಂತಾರೆ. ಆದರೆ ಇದು ನಾವು ಕಾನ್ಸೆಪ್ಟ್ ಏನಕ್ಕೆ ಅಂದರೆ ಮಹಿಳಾ ಡ್ರೈವರ್ಗೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಇದೆ. ನಮ್ಮ ಆಸೆ ಬೆಂಗಳೂರು ಪೀಸ್ಫುಲ್ ಸಿಟಿ ಆಗಬೇಕು. ಬೆಂಗಳೂರು ಶಾಂತಿಯುತ ನಗರ. ಅಂದರೆ ಕ್ರೈಮ್ ಬೇರೆ ಸಿಟಿಲಿ ನೋಡಿರ್ತೀವಿ, ಕ್ರೈಮ್ ಎಲ್ಲ, ಇದು ನಮ್ಮಲ್ಲಿ ಬರಬಾರ್ದು. ಏನಕ್ಕೆ ಬರಬಾರ್ದು ಅಂದರೆ ಮಹಿಳಾ ಚಾಲಕರು ಬಂದರೆ ಮಹಿಳೆಯರನ್ನ ಸುರಕ್ಷಿತವಾಗಿ ತಲುಪಿಸೋವಂಥ ಕೆಲಸ ಅವ್ರು ಮಾಡ್ತಾರೆ. ಆದ್ದರಿಂದ ನಮ್ಮ ಆಟೋ ಚಾಲಕರು ನಮ್ಮ ಹೋದರೆ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಆಗ್ಬೋದು, ಆದರೆ ಅವರು ಬಂದರೆ ನಮ್ಮ ಬೆಂಗಳೂರು ಸೇಫ್ ಸಿಟಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಮಹಿಳಾ ಚಾಲಕರ ದೊಡ್ಡ ಕೊಡುಗೆ ಇದೆ.
ಈಗಾಗಲೇ ಇಲ್ಲೂ ಬೆಂಗಳೂರಲ್ಲಿ ಶುರುವಾಗಿದೆ. ಮೈಸೂರಲ್ಲೂ ಸಹ ಒಂದು 25 ಜನ ಮಕ್ಕಳು ಟ್ರೈನಿಂಗ್ ತೊಗೊಂಡು ಇವಾಗ ಅಲ್ಲೂ ಸಹ ಶುರು ಮಾಡ್ತಾಯಿದ್ದಾರೆ. ಒಂದು ತಳಿರು ಫೌಂಡೇಶನ್ ಅಂತೇಳಿ ನಮ್ಮ ತಂಡ ಜೊತೆ ಬಂದು ಸೇರಿಕೊಂಡು ಇವತ್ತು ಅವ್ರಿಗೆ ಉಚಿತವಾಗಿ, ಎಲ್ಲರಿಗೂ ಮಾಡ್ಕೊಡೋಕ್ಕಾಗಲ್ಲ, ಸ್ವಲ್ಪ ಜನ ಮಹಿಳಾ ಚಾಲಕರಿಗೆ ಉಚಿತವಾಗಿ DLೂ ಸಹ ಮಾಡಿಕೊಡ್ತಾರೆ. ಇದು ನಾವು ಇಷ್ಟು ಮಹಿಳಾ ಚಾಲಕರಿಗೆ ನಮ್ಮ ಸಂಘಟನೆಯಿಂದ ಇಷ್ಟು ಪ್ರೋತ್ಸಾಹ ಸಿಗ್ತಾರೆ. ಸರ್, ನೆಕ್ಸ್ಟು ನಿಮ್ಮ ಒಂದು ಸಂಘಟನೆ ಏನಿದೆ ಇದು ಬೆಂಗಳೂರು ಮಾತ್ರ ಸೀಮಿತ ಅಥವಾ ನೀವು ಈಗ ರಾಜ್ಯಾಧ್ಯಕ್ಷರು ಅನ್ನೋವಂಥ ಪಟ್ಟ ನಿಮ್ಮ ಮೇಲಿದೆ, ಅದು ನೀವು ಬೆಂಗಳೂರಿಗೆ ಮಾತ್ರ ಸೀಮಿತನಾ? ಅದು ಯಾವ ಏನಾಗುತ್ತೆ ಸಂಘಟನೆ ಅಂದರೆ, ಈಗ ಮೈಸೂರಲ್ಲಿದೆ, ಚಿತ್ರದುರ್ಗದಲ್ಲಿದ್ದಾರೆ, ಹುಬ್ಳಿಯವ್ರು ಬನ್ನಿ ಸರ್, ನಾವು 200-300 ಜನ ಇದ್ದೀವಿ ಅಂತವ್ರೆ. ನಾವು ಏನಕ್ಕೆ ಆಚೆ ಹೋಗಿ ಮಾಡೋಕ್ಕಾಗಲ್ಲ ಅಂದರೆ, ಎಲ್ಲರೂ ನಮ್ಮ ದೇಶದ ನಾಯಕತ್ವ ಹೆಂಗಿರುತ್ತೆ ಅಂದರೆ, ಎಲ್ಲ ನಾಯಕರು ಒಬ್ಬನ ಮೇಲೆ ಡಿಪೆಂಡ್ ಆಗ್ತಾರೆ. ನಾವು ಇನ್ನೂ ಸ್ವಲ್ಪ ದಿನ ನಾಯಕರುಗಳು ಬೇರೆ ಬೇರೆ ವರ್ಗದಿಂದ ಬಂದಾಗ ಅವ್ರನ್ನ ಪ್ರಾಮಾಣಿಕತೆ ಇದ್ದರೆ ನಾವು ಅಲ್ಲಲ್ಲಿ ಶುರು ಮಾಡಲಿಕ್ಕೆ ತಯಾರಿದ್ದೀವಿ. ಏನಕ್ಕೋಸ್ಕರ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ, ತುಂಬ ಇಲ್ಲಿಂದ ಏನಾದ್ರು ಫೋನ್ ಮಾಡಿದಾಗ ನಾವು ಅಲ್ಲಿ ಹೋಗೋಕ್ಕಾಗದಾದ್ರೆ ಸಂಘಟನೆಯವ್ರು ಸರಿ ಇಲ್ಲ ಅಂಥೇಳಿ ಆರೋಪ ಮಾಡ್ತಾರೆ. ನಾವು ಅಲ್ಲಲ್ಲಿರುವಂಥ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡೋಕ್ಕೆ ತಯಾರಿದ್ದೀವಿ. ಈಗ ನೀವು ದಾವಣಗೆರೆಯಲ್ಲಿ ಮಾಡ್ತೀರಾ, ನೀವು ಅಲ್ಲೇ ಒಂದು ಸಂಘಟನೆ ಕ್ರಿಯೇಟ್ ಮಾಡ್ಕೊಂಡು ಮಾಡಿ, ನಿಮಗೇನು ಸಹಕಾರ ಬೇಕು ಪೀಸ್ ಆಟೋ ಕೊಡುತ್ತೆ, ನಮ್ಮ ತಂಡ ರೆಡಿ ಇರುತ್ತೆ. ಚಾಲಕರಿಗೆ ಕಷ್ಟ ಆದಾಗ ಹೇಳಿ ನಾವು ಸಪೋರ್ಟ್ ಮಾಡೋಕ್ಕೆ ತಯಾರಿರ್ತೀವಿ. ಅದನ್ನು ಬಿಟ್ಟು ನಾವೇ ಬಂದಲ್ಲಿ ಮೆಂಬರ್ಶಿಪ್ ಮಾಡಿಕೊಂಡು ನಾವೇ ಕೂತ್ಕೊಂಡು ಏನಾದ್ರು ಸಮಸ್ಯೆ ಆದಾಗ ಇಲ್ಲಿಂದ ನಾವು ಅಲ್ಲಿ ಹೋದಾಗ ಆರೋಪಗಳು ಜಾಸ್ತಿ ಆಗುತ್ತೆ. ಸಂಘಟನೆಗಳ ಮೇಲೆ ಅಪನಂಬಿಕೆಗಳು ಚಾಲಕರಿಗೆ ಬರಬಾರ್ದು. ಯಾಕೆ ಅವ್ರಿಗೆ ಕಷ್ಟ ಇರಬೇಕದು, ಅಲ್ಲಿ ಕಷ್ಟನ ಅವರೇ ಬಗೆಹರಿಸೋ ಶಕ್ತಿ ಅಲ್ಲಿರೋ ನಾಯಕರಿಗೆ ಬೇಕು. ಅದು ಯಾವಾಗ ಅವ್ರು ಇನ್ನೊಬ್ಬರ ಮೇಲೆ ಹೇಳೋಕ್ಕೆ ಶುರು ಮಾಡ್ತಾರೆ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಆ ಬಗ್ಗೆ ರಾಜ್ಯಾದ್ಯಂತ ಏನು ಕರೆ ಕೊಡ್ತೀವಿ? ಸರಿ, ನಮ್ಮ ರಾಜ್ಯಾದ್ಯಂತ ಚಾಲಕರು ಆಗಲೇ ಶಿವಮೊಗ್ಗದಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲೂ ಇದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಆದರೆ ನಾವೆಲ್ಲೂ ಯಾರನ್ನು ಬನ್ನಿ ಅಂತ ಕರೆ ಕೊಟ್ಟಿಲ್ಲ. ನೀವು ಅಲ್ಲಲ್ಲೇ ಒಂದು ಚಿಕ್ಕದಾಗಿ ಗ್ರೂಪ್ ಮಾಡಿಕೊಂಡು ಚಾಲಕರಿಗೆ ಸ್ಪಂದನೆ ಮಾಡಿದ್ರೆ ನಾವು ನಮ್ಮ ತಂಡ ನಿರಂತರವಾಗಿ ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತೀವಿ. ಓಕೆ, ನಿಮ್ಮ ಒಂದು ಒಳ್ಳೆ ಟೈಮ್ನ ನಮಗೆ ಕೊಟ್ಟು ಒಂದು ಒಳ್ಳೆ ವಿಷಯಗಳನ್ನ ತಿಳಿಸಿದ್ದೀರಾ ಆಟೋ ಡ್ರೈವರ್ಗಳಿಗೆ. ತುಂಬ ಧನ್ಯವಾದ ಸರ್. ಕಡೆಯದಾಗಿ ಸರ್, ಆಟೋ ಚಾಲಕರಿಗೆ ಮತ್ತು ಗ್ರಾಹಕರಿಗೆ, ರ್ಯಾಪಿಡೋ ಓಡಿಸುವಂಥವ್ರಿಗೆ ಕಡೆಯದಾಗಿ ಏನೊಂದು ಮಾಹಿತಿ? ನಮ್ಮ ಆಟೋ ಚಾಲಕರಿಗೆ ನಾವು ಕೇಳ್ಕೊಳೋದು, ಬೆಂಗಳೂರು ನಗರದಲ್ಲಿ ನಾವು ಇವತ್ತೇನಾದ್ರೂ ಊಟ ಮಾಡ್ತಾಯಿದ್ದೀವಿ ಇದೀವಿ ಅಂದರೆ ನಮ್ಮ ಪ್ರಯಾಣಿಕರಿಂದ. ನಾವು ಪ್ರಯಾಣಿಕರನ್ನ ದೇವರು ಅಂತೇಳಿ ಕರಿಬೇಕಾಗತ್ತೆ. ಅವ್ರುಗಳಿಗೆ ನೀವು ಆದಷ್ಟು ಒಳ್ಳೆ ರೀತಿ ಸರ್ವಿಸ್ ಕೊಡಿ. ಅದರಲ್ಲೂ ಸಹ ಅಂಗವಿಕಲರಿಗೆ ಮತ್ತು ಹಿರಿಯರಿಗೆ ದಯವಿಟ್ಟು ನೀವು ಆದಷ್ಟು ಇಲ್ಲ ಅನ್ನೋ ಮಾತು ಬರಬಾರ್ದು. ಯಾಕೆಂದರೆ ನಮ್ಮ ಅದು ಕರ್ತವ್ಯ ಅದು. ಮತ್ತು ಈ ಉತ್ತರ ಭಾರತದಿಂದ ಬಂದಂಥ ಮಹಿಳೆಯರ ಬಗ್ಗೆ ನನಗೆ ತುಂಬ ಗೌರವ ಸಹ. ಏನಕ್ಕೆ ಅಂದರೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಮೇಲೆ ಅಷ್ಟು ಕೇಸ್ ಆಗೋದು ಅವರಿಂದನೇ. ಓಕೆ, ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರಿಂದನೂ ಆಗಲ್ಲ. ಪಾಪ ತಮಿಳ್ನಾಡವ್ರು ಕೇಸ್ ಮಾಡಲ್ಲ, ನಮ್ಮ ಕೇರಳದವ್ರು ಮಾಡಲ್ಲ, ಆಂಧ್ರದವ್ರು ಮಾಡಲ್ಲ, ಅವರೆಲ್ಲ ನಮ್ಮ. ಆದರೆ ಉತ್ತರ ಭಾರತದಲ್ಲಿ ಬರುವಂಥ ನಮ್ಮ ಪ್ರಯಾಣಿಕರು ತುಂಬ, ಅವ್ರ ಹತ್ರ ನಮ್ಮ ಚಾಲಕರು ದಿನಕ್ಕೆ ಒಂದೊಂದಾರು ಕೇಸ್ ಹಾಕ್ಸ್ಕೊತಾ ಇರ್ತಾರೆ. ಅಂದರೆ ಸ್ವಲ್ಪ ಏನಾಗುತ್ತೆ, ಚಾಲಕರಿಗೆ BP, ಶುಗರ್ ಎಲ್ಲ ಇರುತ್ತೆ. ಸ್ವಲ್ಪ ಜೋರಾಗಿ ಮಾತಾಡ್ರೂ ಸಾಕು, ಅವ್ರು ಹೋಗ್ಬಿಟ್ಟು ಟ್ವಿಟರಲ್ಲಿ ನಮ್ಮ ಚಾಲಕ ನನ್ನ ಮೈ ಮುಟ್ದ, ಅಲ್ಲಿ ಮುಟ್ಟಿರೋದೇ ಇಲ್ಲ. ಈ ಪೊಲೀಸ್ನವ್ರು ನಮ್ಮನ್ನು ಕುಣಿಸ್ಕೋತಾರೆ. ಆದ್ದರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಉತ್ತರ ಭಾರತದ ಮಹಿಳೆಯವ್ರ ಹತ್ರ ಅವ್ರು ತಪ್ಪಿದ್ರೂ ಸಹ ನೀವು ಸುಮ್ಮನೆ ಬಂದುಬಿಡಿ. ಏನಕ್ಕೋಸ್ಕರ ಅಂದರೆ ನಮ್ಮ ಕಾನೂನು ಮಹಿಳೆಯರಿಗೆ ವಿಶೇಷವಾಗಿ ಗೌರವ ಜಾಸ್ತಿ ಸಿಗುತ್ತೆ ಕಾನೂನಿಗೆ ಹೋದರೆ. ಆದ್ದರಿಂದ ಅಂಥ ವಿಷಯ ಬಂದಾಗ ದಯವಿಟ್ಟು ನಾವು ಬಂದಿರೋ ದುಡಿಲಿಕ್ಕೋಸ್ಕರ ಜಾಸ್ತಿ ಅವ್ರ ಹತ್ರ ಮಾತಾಡ್ಕೊಂಡಾಗಲಿ ಇನ್ನೊಂದು ಮಾತ್ಕೊಂಡು ನೀವು ಕಾನೂನನ್ನ ಸುಳಿಲ್ ಸಿಗಾಕೋಬೇಡಿ. ಮತ್ತು ಬೈಕ್ ಟ್ಯಾಕ್ಸಿ ಓಡಿಸೋವಂಥ ಚಾಲಕರಿಗೆ ದಯವಿಟ್ಟು ನೀವು ಬೈಕ್ ಟ್ಯಾಕ್ಸಿ ಕಂಪ್ನಿಗಳ್ನ ನೀವು ಪ್ರಶ್ನೆ ಮಾಡಿ, ನೀವೇನಕ್ಕೆ ಸಾರಿಗೆ ಇಲಾಖೆಯಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ ತೊಗೊಂಡಿಲ್ಲ, ಪರ್ಮಿಷನ್ ಇದೆ ಅಂತ ಹೇಳ್ತಿರಲ್ವಾ, ಅಗ್ರಿಗೇಟರ್ ಲೈಸೆನ್ಸ್ ಎಲ್ಲಿದೆ? ಹೈಕೋರ್ಟ್ ಬಿಟ್ಬಿಡಿ. ಹೈಕೋರ್ಟ್ ಯಾರು ಹೋದ್ರೂ ತೀರ್ಮಾನ ಮಾಡುತ್ತೆ. ಪೊಲೀಸ್ ಇಲಾಖೆ ಯಾರಾದರೂ ರೋಡಲ್ಲಿ ಗಲಾಟೆ ಮಾಡ್ಕೋಬೇಡಿ ಅಂಥೇಳಿ ಪೊಲೀಸ್ ಇಲಾಖೆ ಕೆಲಸ. ಆದರೆ ಸಾರಿಗೆ ಇಲಾಖೆ ಕೆಲಸ ನಮ್ಮನ್ನು ರಕ್ಷಣೆ ಮಾಡೋದು.
ಯಾರು ಬ್ಯಾಡ್ಜ್ ಹೊಂದಿರೋವಂಥ ಚಾಲಕರನ್ನ, ಮತ್ತು ಈಗ ನೀವೇನು ಬೈಕ್ ಓಡಿಸ್ತೀರಲ್ಲ ನಿಮಗೂ ಸಹ ಮುಂಚೆ ಪರ್ಮಿಷನ್ ಇತ್ತು, ಈಗ ಪರ್ಮಿಷನ್ ವಾಪಸ್ ತೊಗೊಂಡಿದ್ದಾರೆ. ನೀವು ದಯವಿಟ್ಟು ನಿಮ್ಮ ಏನು ಈ ರ್ಯಾಪಿಡೋ ಆಗಲಿ, ಇನ್ನೊಂದು ಉಬರ್ ಆಗಲಿ, ಓಲಾ ಆಗಲಿ, ಯಾರ್ಯಾರು ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಇವ್ರುಗಳನ್ನ ನೀವು ಪ್ರಶ್ನೆ ಮಾಡಿ ಸಾರಿಗೆ ಇಲಾಖೆಯಿಂದ ನಮಗೆ ಅನುಮತಿ ಕೊಡಿಸಿ. ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ರೇಟು ಅಂತ ಕೊಡಿಸ್ಬಿಟ್ರೆ ಆವಾಗ ಅವರು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಅಸೋಸಿಯೇಷನ್ ಮಾಡ್ಕೊಂಡಾಗಲೂ ಅದು ಬೈಲಾದಲ್ಲಿ ಎಲ್ಲ ಬರುತ್ತೆ. ನೀವು ಅಸೋಸಿಯೇಷನ್ ಮಾಡ್ಕೊಂಡಿರೋರ್ಗೂ ಅಷ್ಟೇ, ನೀವು ಕಾನೂನುಬದ್ಧವಾಗಿ ಅಸೋಸಿಯೇಷನ್ ಮಾಡಿದರೆ ನೀವು ಕಿಲೋಮೀಟ್ರಿಗೆ ಇಷ್ಟು ಅಂತ ಹೇಳಿ ದರ ಫಿಕ್ಸ್ ಮಾಡಿ, ಆವಾಗ ನಾವು ನಿಮಗೆ ಇಲ್ಲ ಕಾನೂನುಬದ್ಧ ಆಗಿದ್ದಾರೆ, ಸಾರಿಗೆ ಇಲಾಖೆ ಬೋರ್ಡ್ ಹಾಕಬೇಕು. ಏನಾದರೂ ಬೈಕ್ ಟ್ಯಾಕ್ಸಿಯವರು 5 ರೂಪಾಯಿ ಕಿಲೋಮೀಟ್ರಿಗಿಂತ ಜಾಸ್ತಿ ತೊಗೊಂಡ್ರೆ ನಿಮಗೆ ದಂಡ ವಿಧಿಸ್ತೀವಿ. ಆಟೋ ಚಾಲಕರಿಗೆ ಹೆಂಗೆ, ಏನಕ್ಕೆ ದಂಡ ವಿಧಿಸ್ತಾರೆ ಆಟೋ ಚಾಲಕರಿಗೆ? ನಾವು ಕಾನೂನು ಚೌಕಟ್ಟಿನಲ್ಲಿದ್ದೀವಿ. ಆದ್ದರಿಂದ ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋವಂಥ ಚಾಲಕರಿಗೆ ಹಿಂದಿಯವ್ರನ್ನ ಬರಲಿಕ್ಕೆ ತುಂಬ ನೀವು ಅವಕಾಶ ಕೊಡ್ತಾ ಇದ್ದೀರಾ, ಅದನ್ನು ವಿರೋಧಿಸಬೇಕಾಗತ್ತೆ. ಮತ್ತು ಈ ಅಕ್ರಮವಾಗಿ ನಡೀತಾ ಇರುವಂಥ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳ ವಿರುದ್ಧ ನೀವು ಸಹ ತಿರುಗಿ ಬೀಳಬೇಕು. ನಿಮ್ಮ ಹತ್ರನೂ ಸಹ ನಮಗೆ ಬಂದ ಮಾಹಿತಿ ಪ್ರಕಾರ 100ರಿಂದ 200 ರೂಪಾಯಿವರೆಗೂ ಕಮಿಷನ್ ತೊಗೋತಾ ಇದ್ದಾರೆ. ಅದನ್ನು ಸಹ ನೀವು ಪ್ರಶ್ನೆ ಮಾಡಿ, ಈ ಅಸೋಸಿಯೇಷನ್ ಯಾರು ಮಾಡಿದಾರಲ್ಲ ಅವ್ರಿಗೆ ಹೇಳಿ ಪ್ರಶ್ನೆ ಮಾಡಿ. ಆ ಚಾಲಕರಿಗೆ ಸದ್ಯದಲ್ಲೇ ಹೈಕೋರ್ಟು ನಮ್ಮ ಪರವಾಗಿ ತೀರ್ಮಾನ ಕೊಟ್ಟೇ ಕೊಡುತ್ತೆ, ಆಟೋ ಚಾಲಕರ ಪರವಾಗಿ ತೀರ್ಮಾನ ಬರುತ್ತೆ. ಆದ್ದರಿಂದ ನಮ್ಮೆಲ್ಲ ಚಾಲಕರು ಯಾವುದೇ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಂಡಂಗೆ ಗಾಡಿ ಓಡಿಸ್ಕೊಂಡಿರಿ. ನಾವು ನಮ್ಮ ಸಂಘ ಸಂಸ್ಥೆಗಳು ಒಕ್ಕೂಟ ನಾವು ನಿಮ್ಮ ಪರವಾಗಿ ಕೆಲಸ ಮಾಡಿ ಜಯ ತಂದು ಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಸರ್, ಕಡೆಯ ಪ್ರಶ್ನೆ, ನೀವು ಏನು ಆಟೋ ಚಾಲಕರ ಪರವಾಗಿ ಧ್ವನಿ ಎತ್ತಾ ಇದ್ದೀರಾ, ಇದ್ರ ಪ್ರತಿಫಲವಾಗಿ ನಿಮಗೆ ಕಂಪ್ಲೇಂಟು, FIR, ಕೇಸು ಅನ್ನೋದು ಒಂದು ದೊಡ್ಡ ಮಟ್ಟಕ್ಕಿದೆ. ಅದ್ರ ಬಗ್ಗೆ ಸರ್ ಹಂಚ್ಕೊಳ್ಳೋದಾದರೆ ಒಂದು 12 ಸೆಕ್ಷನ್ಗಳು ಹಾಕಿ ಲಾಸ್ಟ್ ಟೈಮ್ ಒಂದು ಹಾಕಿದ್ರು HSRಲ್ಲಿ. ಯಾರು ಬೈಕ್ ರೈಡರ್ ಕೈಯಿಂದ ಈ ರ್ಯಾಪಿಡೋ ಕಂಪ್ನಿಯನ್ನು ಕೇಸ್ ಕೊಡಿಸಿದ್ರು, ಅದು ಕೇಸ್ ನಡೀತಾ ಇದೆ. ಆಮೇಲೆ ಮೊನ್ನೆ ಸೆಪ್ಟೆಂಬರ್ 11 ಮಾಡಿದಾಗ ಅದು ಒಂದು ಕೇಸ್ ಹಾಕಿ ಮೊನ್ನೆ ಕೋರ್ಟ್ಗೆ ಹೋಗಿ ಬಂದ್ವಿ. ಈಗ ಮೊನ್ನೆ ವಿಲ್ಸನ್ ಗಾರ್ಡನಲ್ಲಿ ಹೋರಾಟ ಮಾಡೋದು ಶಾಂತಿನಗರದಲ್ಲಿ ವಿಲ್ಸನ್ ಗಾರ್ಡನವ್ರು ಇನ್ನೊಂದು ಕೇಸ್ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಕೇಸ್ ಆಗಿತ್ತು, ಅದು ಹೈಕೋರ್ಟೇ ವಜಾ ಮಾಡ್ತು. ಇವರು ಏನು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದರು ಸಂಘಟನೆಗಳ ಮೇಲೆ, ಹೈಕೋರ್ಟು ಆ ಕೇಸ್ನೇ ವಜಾ ಮಾಡ್ತು. ಓಕೆ, ಇದು ಯಾರಿಗೂ ಗೊತ್ತಿಲ್ಲ. ಹೈಕೋರ್ಟು ನಮ್ಮ ಪರವಾಗಿ ನಿಂತ್ಕೊಂಡು ಸಂಘ ಸಂಸ್ಥೆಯವ್ರು ಮಾಡ್ತಾ ಇರೋದು, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇರೋದು, ನೀವು ಇಲ್ಲಿ ಬಂದು ಅವ್ರ ಮೇಲೆ ಗೂಬೆ ಕೂರಿಸ್ಬೇಡಿ ಅಂತೇಳಿ ಆ ಕೇಸನ್ನು ವಜಾನೇ ಮಾಡಾಯಿತು. ನಮ್ಮನ್ನು ಕೋರ್ಟ್ಗೂ ಸಹ ಕರೆಸ್ಕೊಳ್ಳಿಲ್ಲ ಅವ್ರ ಕೇಸ್. ಈ ರೀತಿ ನಮಗೂ ಜಯ ಸಿಕ್ಕಿದೆ. ಇನ್ನೂ ಒಂದು 3-4 ಕೇಸ್ಗಳು ಚಾಲಕರಿಗೆ ಹೋರಾಟ ಮಾಡಿದಾಗ ಬರುತ್ತೆ. ಹೋರಾಟಗಾರರು ಅಂದರೆ ಅದು ಸಾಮಾನ್ಯ. ಈಗ ಯಾರು ಕೇಸ್ ಹಾಕ್ಸ್ಕೊಂಡಿಲ್ಲ ಅವ್ರು ಹೋರಾಟಗಾರ ಅಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಕೇಸ್ ಹಾಕ್ಸ್ಕೊಂಡ್ರೆ ಮಾತ್ರನೇ ಅವ್ರು ಹೋರಾಟಗಾರರು ಅಂತ ಅನಿಸಿದೆ. ತುಂಬ ಸಪೋರ್ಟ್, ವಕೀಲರು ತಂಡ ಮಾತ್ರ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾಯಿದೆ. ಶರ್ಮಾ ಸರ್ ಆಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ನಮ್ಮ ಕೇಸ್ ಇನ್ನೊಂದು ಮಧು ಅಂತ ಆಗಿರ್ಬೋದು, ನಮ್ಮನ್ನು ಯಾರೋ ಅವರು ದುಡ್ಡಿಗೋಸ್ಕರ ಕೇಸ್ ನಡೆಸ್ತಾ ಇಲ್ಲ. ಚಾಲಕರ ಪರವಾಗಿ ನೀವು ಧ್ವನಿ ಎತ್ತಿದ್ದೀರಾ, ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತೇಳಿ ವಕೀಲರ ತಂಡಕ್ಕೆ ನಿಜವಾಗ್ಲೂ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಈಗ ಇನ್ನೊಂದು ನಾವು ಕೇಸ್ ಹಾಕ್ಸ್ಕೊಳಕ್ಕೂ ಭಯ ಏನಿಲ್ಲ ಅಂದರೆ ನಮ್ಮ ಜೊತೆ ಆಟೋ ಚಾಲಕರು ಇದ್ದಾರೆ ಮತ್ತು ವಕೀಲರು ಇದ್ದಾರೆ ಅನ್ನೋ ಒಂದು ಖುಷಿಗೆ ನಾವು ಚಾಲಕರ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಒಳ್ಳೆಯದಾಗಲಿ ಸರ್, ಮುಂದೆ ಇದೇ ರೀತಿ ನಿಮ್ಮ ಸಂಘಟನೆ ಮುಂದುವರಿಲಿ ಅಂತ ಹೇಳ್ತಾ ನಿಮಗೆ ನಾವು ಬೀಳ್ಕೊಡ್ತೀನಿ ಸರ್. ಖುಷಿ ಆಯಿತು. ನಮ್ಮ ಸಂಘಟನೆ ಚಾಲಕರು ಒಬ್ಬರು ಯೂಟ್ಯೂಬ್ ಚಾನಲ್ ಮಾಡಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಗಲಿ ಅವ್ರಿಗೆ. ಎಲ್ಲ ಕಡೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾಲಕರು ಅವ್ರಿಗೆ ಸಪೋರ್ಟ್ ಮಾಡಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಚಾಲಕರು ತಪ್ಪು ಮಾಡಿದ್ರೂ ವಿಡಿಯೋಗಳ್ನ ಹಾಕಿ, ಒಳ್ಳೇದು ಮಾಡಿದ್ರು ಹಾಕಿ. ಏಕೆಂದರೆ ಸರಿ ತಪ್ಪು ಎರಡೂ ಸಹ ಬಂದರೆ ಮಾತ್ರ ಅದು ಚಾನಲ್ಗೆ ಗೌರವ. ಬರೀ ನಾನು ತಪ್ಪು ಮಾಡಿದ್ರು ಸಹ ನೀವು ಧೈರ್ಯವಾಗಿ ಹಾಕ್ಬೋದು, ಏನು ನಾವು ಅದರಲ್ಲೇನು ಬೇಜಾರು ಮಾಡ್ಕೊಳಲ್ಲ. ಯಾಕೆಂದರೆ ಆವಾಗ ಒಂದು ಭಯ ಅನ್ನೋದಿರುತ್ತೆ ಎಲ್ಲರಿಗೂ. ಆದ್ದರಿಂದ ಈ ಮೂಲಕ ನಮ್ಮೆಲ್ಲ ಚಾಲಕರು, ನಮ್ಮ ಪೀಸ್ ಆಟೋ ಚಾಲಕರು ವಿಶೇಷವಾಗಿ ಚಾನಲ್ನ ಕರ್ನಾಟಕ ಆಟೋ ಸಾರಥಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ಹೇಳ್ತಾ ನಮ್ಮ ಚಾನಲ್ ನಡೆಸ್ತಾ ಇರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ.